Guys, welcome back to my channel Shru Tips. ಟೈಟಲಲ್ಲಿ ನೋಡಿದ ಹಾಗೆ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಪ್ರೈಮರ್ ಅಂದ್ರೇನು, ಯಾಕೆ ಯೂಸ್ ಮಾಡ್ತಾರೆ ಫೇಸ್ ಪ್ರೈಮರನ್ನು ಆ್ಯಂಡ್ ಹೇಗೆ ಯೂಸ್ ಮಾಡ್ಬೋದು ಕಂಪ್ಲೀಟ್ ಡೀಟೇಲ್ಸ್ ಪ್ರೈಮರ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಇದರಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ವಿಡಿಯೋನ ಫುಲ್ ನೋಡಿ. ಯಾಕಂದರೆ ಮೇಕಪ್ ಮಾಡೋದಕ್ಕಿಂತ ಮುಂಚೆ ಮೇಕಪ್ ಬೇಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಮೇಕಪ್ ಬೇಸನ್ನು ಮಿಸ್ ಮಾಡಿಬಿಟ್ರೆ ಕಂಪ್ಲೀಟ್ ನಿಮ್ಮ ಮೇಕಪ್ ಹಾಳಾಗಿಬಿಡುತ್ತೆ. ಸೊ ಪ್ರೈಮರ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಗೈಸ್. ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರು ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡ್ತಾ ಇರೋದಕ್ಕೆ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಫಸ್ಟ್ ಕ್ವೆಶ್ಚನ್, ಪ್ರೈಮರ್ ಅಂದರೆ ಏನು? ನಾವು ಮೇಕಪ್ಪಲ್ಲಿ ಫಸ್ಟ್ ಸ್ಟೆಪ್ ಪ್ರೈಮರ್ ಅಂತ ಹೇಳ್ಬೋದು. ಇವಾಗ ಸೆಕೆಂಡ್ ಕ್ವೆಶ್ಚನ್, ಪ್ರೈಮರನ್ನು ಯಾಕೆ ಯೂಸ್ ಮಾಡಬೇಕು? ಪ್ರೈಮರನ್ನು ಯಾಕೆ ಯೂಸ್ ಮಾಡಬೇಕು ಅಂದರೆ ನಮ್ಮದು ಫೇಸಲ್ಲಿ ತುಂಬ ಓಪನ್ ಪೋರ್ಸ್ ಇರುತ್ತೆ. ಸೊ ನಮ್ಮದು ಅನ್ಇವನ್ ಟೆಕ್ಸ್ಚರ್ ಇರುತ್ತೆ ಫೇಸಲ್ಲಿ. ಸೊ ನಾವು ಡೈರೆಕ್ಟಾಗಿ ಇದೇ ಫೇಸಿಗೆ ನಾವು ಫೌಂಡೇಶನ್ ಅಪ್ಲೈ ಮಾಡಿದರೆ ಅದು ಪೋರ್ಸ್ ಒಳಗಡೆ ಎಲ್ಲ ಹೋಗಿ ಕ್ಲೀನಾಗಿ ಕಾಣೋದಿಲ್ಲ. ಸೊ ನೀವು ಪ್ರೈಮರ್ ಯೂಸ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೆಪ್ಪನ್ನು ಫೌಂಡೇಶನ್ ಯೂಸ್ ಮಾಡಿದರೆ ಪ್ರೈಮರ್ ಏನಿದೆ ಅದು ಪೋರ್ಸನ್ನೆಲ್ಲ ಫಿಲ್ ಮಾಡಿ ನಿಮಗೆ ನೆಕ್ಸ್ಟ್ ಸ್ಟೆಪ್ ನಿಮ್ಮದು ಫೌಂಡೇಶನ್ಗೆ ಕ್ಲೀನ್ ಆ್ಯಂಡ್ ಕ್ಲಿಯರ್ ಕ್ಯಾನ್ವಸ್ನ ಪ್ರೊವೈಡ್ ಮಾಡುತ್ತೆ. ಸೊ ನೆಕ್ಸ್ಟ್ ನೀವು ಏನು ಯೂಸ್ ಮಾಡ್ತೀರಾ ಅದು ಫ್ಲಾಲೆಸ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಪ್ರೈಮರ್ ಯೂಸ್ ಮಾಡೋದು ತುಂಬಾ ಮುಖ್ಯ. ಇವಾಗ ನೆಕ್ಸ್ಟ್ ಪಾಯಿಂಟ್, ಪ್ರೈಮರ್ ಏನು ಮಾಡುತ್ತೆ, ಪೋರ್ಸನ್ನು ಫಿಲ್ ಮಾಡುತ್ತೆ. ನೀವು ಒಂದು ಪ್ರೈಮರ್ ಯೂಸ್ ಮಾಡಿದೆ ಫೌಂಡೇಶನ್ ಯೂಸ್ ಮಾಡಿದರೆ ಅದು ಪೋರ್ಸ್ ಎಲ್ಲ ಒಳಗಡೆ ಹೋಗಿ ಪೋರ್ಸ್ ಇನ್ನಷ್ಟು ಎನ್ಲಾರ್ಜ್ ಆಗುತ್ತೆ. ಸೊ ಹಾಗೆ ಮಾಡೋಕ್ಕೆ ಹೋಗಬೇಡಿ. ಇವಾಗ ನೆಕ್ಸ್ಟ್ ಪಾಯಿಂಟ್ ಏನಂದರೆ, ನಮ್ಮದು ಟಿ ಝೋನ್ ಏನಿದೆ ಇಲ್ಲಿ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಕಾಮನ್ ಆಗಿ ಬೇರೆ ಎಲ್ಲ ಏರಿಯಾಗಳಿಗಿಂತ. ಸೊ ನಾವು ಟಿ ಝೋನಿಗೆ ಕಾನ್ಸಂಟ್ರೇಟ್ ಮಾಡಿ ಪ್ರೈಮರ್ ಹಚ್ಚಿದಾಗ ಆ ಆಯಿಲ್ ಪ್ರೊಡಕ್ಷನ್ ಏನಾಗೋದು ಅದು ಸ್ವಲ್ಪ ರಿಡ್ಯೂಸ್ ಆಗುತ್ತೆ. ಇಲ್ಲಾಂದರೆ ಇಲ್ಲಿ ಆಯಿಲ್ ಎಲ್ಲ ಪ್ರೊಡ್ಯೂಸ್ ಆಗಿ ಮೇಕಪ್ ತುಂಬ ಹಾಳಾಗುತ್ತೆ. ಸೊ ಆ ಥರ ಆಗೋದನ್ನು ಪ್ರೈಮರ್ ಯೂಸ್ ಮಾಡಿ ನೀವು ತಪ್ಪಿಸ್ಬೋದು. ನಿಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಬೇಕಂದ್ರೆ ನೀವು ಪ್ರೈಮರ್ ಯೂಸ್ ಮಾಡಿ. ಕ್ಲೀನ್ ಕ್ಯಾನ್ವಸ್ ಕೊಡುತ್ತೆ ನಿಮ್ಮ ಮೇಕಪ್ಪಿಗೆ, ಲಾಂಗ್ ಲಾಸ್ಟಿಂಗ್ ಮಾಡುತ್ತೆ, ಆಯಿಲ್ ಪ್ರೊಡಕ್ಷನ್ ಕಮ್ಮಿ ಮಾಡುತ್ತೆ ಆ್ಯಂಡ್ ಪೋರ್ಸ್ ಎನ್ಲಾರ್ಜ್ ಆಗೋದನ್ನು ತಪ್ಪಿಸುತ್ತೆ. ಇದಕ್ಕೆ ನಾವೆಲ್ಲ ಪ್ರೈಮರ್ನ ಯೂಸ್ ಮಾಡಬೇಕಾಗತ್ತೆ. ಇವಾಗ ಯಾರ್ಯಾರು ಯಾವ್ಯಾವ ಟೈಪ್ ಇದು ಪ್ರೈಮರ್ ಯೂಸ್ ಮಾಡಬೇಕು? ಸೊ ಇವಾಗ ಯಾವ್ಯಾವ ಸ್ಕಿನ್ನವರು ಯಾವ್ಯಾವ ಥರದ್ದು ಪ್ರೈಮರ್ ಯೂಸ್ ಮಾಡಬೇಕಂತ ನೋಡೋಣ. ಇವಾಗ ಡ್ರೈ ಸ್ಕಿನ್ ಇದ್ದವರು ಹೈಡ್ರೇಟಿಂಗ್ ಪ್ರೈಮರ್ನ ಯೂಸ್ ಮಾಡಬೇಕು. ಅದರ ಪ್ಯಾಕೇಜಿಂಗಲ್ಲೇ ಮೆನ್ಷನ್ ಮಾಡಿರ್ತಾರೆ ನಿಮಗೆ. ಸೊ ಅದನ್ನು ಚೆಕ್ ಮಾಡಿಬಿಟ್ಟು ಏನೇ ಪ್ರಾಡಕ್ಟ್ ಬೈ ಮಾಡಿ, ನೀವು ಇಂಗ್ರೀಡಿಯೆಂಟ್ ಲಿಸ್ಟ್ ಆ್ಯಂಡ್ ಅದರಲ್ಲಿ ಏನೆಲ್ಲ ಮೆನ್ಷನ್ ಮಾಡಿರ್ತಾರೆ ಚೆನ್ನಾಗಿ ಓದ್ಬಿಟ್ಟು ಬೈ ಮಾಡೋದು ಮರಿಬೇಡಿ. ಡ್ರೈ ಸ್ಕಿನ್ ಇದ್ದವರು ಹೈಡ್ರೇಟಿಂಗ್ ಪ್ರೈಮರ್ ಯೂಸ್ ಮಾಡಬೇಕು, ಸಿಲಿಕಾನ್ ಫ್ರೀ ಇರಬೇಕು. ಈಗ ಆಯಿಲ್ ಆ್ಯಂಡ್ ಕಾಂಬಿನೇಷನ್ ಸ್ಕಿನ್ ಇದ್ದವರು ಮ್ಯಾಟಿಫೈಯಿಂಗ್ ಪ್ರೈಮರ್ ಯೂಸ್ ಮಾಡಬೇಕು. ಸೊ ಅದೊಂಥರ ಮ್ಯಾಟ್ ಫಿನಿಶ್ ಕೊಡೋದ್ರಿಂದ ನಿಮಗೆಲ್ಲ ಸೂಟ್ ಆಗುತ್ತೆ. ಆ್ಯಕ್ನೆ ಪ್ರೋನ್ ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್ ಇದ್ದವರು ಸಿಲಿಕಾನ್ ಫ್ರೀ ಪ್ರೈಮರ್ ಯೂಸ್ ಮಾಡಬೇಕು ಆ್ಯಂಡ್ ಟಿ ಟ್ರೀ ಪ್ರೈಮರ್ ಕೂಡ ಯೂಸ್ ಮಾಡ್ಬೋದು. ಅಪ್ಲಿಕೇಶನ್ ಹೇಗೆ, ನಾವು ಪ್ರೈಮರನ್ನು ಯಾವ ಥರ ಅಪ್ಲೈ ಮಾಡಬೇಕಂತ ನಾನು ನಿಮಗೆ ಡೆಮೋ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಎರಡು ಪ್ರೈಮರ್ ಇದೆ, ಒಂದು ಕಲರ್ ಬಾರ್ ಅವರದ್ದು ಪ್ರೈಮರ್ ಆ್ಯಂಡ್ ಇನ್ನೊಂದು ಲ್ಯಾಕ್ಮೆ ಅವರದ್ದು ಪ್ರೈಮರ್. ಇವಾಗ ನನಗೆ ಲ್ಯಾಕ್ಮೆ ಪ್ರೈಮರ್ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನಿಮಗೆ ಪ್ರೈಮರ್ ಜಸ್ಟ್ ಒಂದು ಪೀ ಸೈಜ್ ಸಾಕಾಗತ್ತೆ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟೇ ಏನಿದೆ ಇಷ್ಟೇ ಸಾಕಾಗತ್ತೆ. ಇಷ್ಟನ್ನು ನೀವು ತಗೊಂಡು ಫಸ್ಟಿಗೆ ಟಿ ಝೋನ್ ಏನಿದೆ ಅಲ್ಲಿ ಫಸ್ಟಿಗೆ ಹಚ್ಕೊಳ್ಳಿ. ಸ್ವಲ್ಪ ಟಿಂಟೆಡ್ ಇದೆ ಪ್ರೈಮರ್, ಈ ಥರ ಅಪ್ಲೈ ಮಾಡಿ. ನೆಕ್ಸ್ಟ್ ಅದನ್ನು ರಬ್ ಮಾಡೋದಕ್ಕೆ ಹೋಗಬೇಡಿ, ಜಸ್ಟ್ ಈ ಥರ ಪುಷ್ ಮಾಡಿ, ಈ ಥರ ಏನಿದೆ ಪುಷ್ ಮಾಡಿ ಟ್ಯಾಪ್ ಮಾಡಿ ಸ್ಪ್ರೆಡ್ ಮಾಡಿ. ಈ ಥರ ಇದು ಸ್ವಲ್ಪ ಟಿಂಟೆಡ್ ಪ್ರೈಮರ್ ಆಗಿರೋದ್ರಿಂದ ಸ್ವಲ್ಪ ಕಲರ್ ಕಾಣುತ್ತೆ ಫೇಸಲ್ಲಿ ನಿಮಗೆ. ಜಸ್ಟ್ ಈ ಥರ ಪುಷ್ ಮಾಡಬೇಕು, ಈ ಥರ ಪುಷ್ ಮಾಡಿ ಟ್ಯಾಪ್ ಮೋಷನಲ್ಲಿ ಈ ಥರ ಟಿ ಝೋನ್ಗೆ ಫುಲ್ ಕಾನ್ಸಂಟ್ರೇಟ್ ಮಾಡಿ. ಇಲ್ಲಿ ನೋಸ್ ಪಕ್ಕ ಏನಿದೆ ಇಲ್ಲೆಲ್ಲ ಆಯಿಲ್ ಜಾಸ್ತಿ ಬರುತ್ತೆ ಹೆಚ್ಚಾಗಿ, ಆ್ಯಂಡ್ ಇಲ್ಲೆಲ್ಲ ಫುಲ್ ಈ ಥರ ಟ್ಯಾಪ್ ಮಾಡಿ ಇಲ್ಲೆಲ್ಲ. ನೆಕ್ಸ್ಟ್ ಇಲ್ಲಿ ಕೂಡ ಸ್ವಲ್ಪ ಜಾಸ್ತಿನೇ ಬರುತ್ತೆ ಆಯಿಲ್ ಈ ಥರ. ಮತ್ತು ಬಾಕಿದೆ ಪ್ಲೇಸಲ್ಲೆಲ್ಲ ನೀವು ಜಸ್ಟ್ ಈ ಥರ ಸ್ಪ್ರೆಡ್ ಮಾಡಿ, ಈ ಥರ ಸಾಫ್ಟ್ ನಿಮಗೊಂದು ಫೀಲ್ ಆಗುತ್ತೆ ಈ ಥರ. ಈ ಲ್ಯಾಕ್ಮೆ ಪ್ರೈಮರ್ಗಿಂತನೂ ಕಲರ್ ಬಾರ್ ಏನಿದೆ ಅದರಲ್ಲಿ ತುಂಬಾ ಚೆನ್ನಾಗಿದೆ ಅದು. ಸೊ ನಾನು ಈ ಥರ ಲ್ಯಾಕ್ಮೆ ಪ್ರೈಮರ್ ಏನಿದೆ ಇದನ್ನ ಈ ಥರ ರೆಗ್ಯುಲರ್ ಬೇಸಿಸಲ್ಲಿ ಅಥವಾ ಸಣ್ಣ ಪುಟ್ಟ ಫಂಕ್ಷನ್ಸ್ಗೆ ಯೂಸ್ ಮಾಡ್ತೀನಿ. ಆ್ಯಂಡ್ ಕಲರ್ ಬಾರ್ದು ಪ್ರೈಮರ್ ನಾನು ಮ್ಯಾರೇಜಿಗೆ ಇಂಪಾರ್ಟೆಂಟ್ ಫಂಕ್ಷನ್ಸ್ಗೆಲ್ಲ ಯೂಸ್ ಮಾಡ್ತೀನಿ. ಸೊ ಅಪ್ಲಿಕೇಶನ್ ಹೇಗೆ ಅಂತ ನೋಡಿದ್ರಲ್ವ, ನೀವು ಬೈ ಹ್ಯಾಂಡ್ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಬ್ಯೂಟಿ ಬ್ಲೆಂಡರಿಂದ ಕೂಡ ನೀವು ಈ ಥರ ಟ್ಯಾಪ್ ಮಾಡಿ ಸ್ಪ್ರೆಡ್ ಮಾಡ್ಬೋದು. ಆ್ಯಂಡ್ ನೀವು ಇನ್ನೊಂದು ಟ್ರಿಕ್ ಏನು ಯೂಸ್ ಮಾಡ್ಬೋದು ಅಂದರೆ, ಸ್ವಲ್ಪ ಕಾಸ್ಟ್ಲಿ ಪ್ರೈಮರ್ಸ್ ಏನಿದೆ ಅದನ್ನು ಪರ್ಚೇಸ್ ಮಾಡಿ ನಿಮ್ದು ಯಾವ ಏರಿಯಾದಲ್ಲೆಲ್ಲ ಜಾಸ್ತಿಯಾಗಿ ನಿಮಗೆ ಆಯಿಲ್ ಪ್ರೊಡ್ಯೂಸ್ ಆಗುತ್ತೆ ಅಂಥ ಪ್ಲೇಸಲ್ಲೆಲ್ಲ ಅದನ್ನು ಯೂಸ್ ಮಾಡಿ, ಬಾಕಿ ಪ್ಲೇಸಲ್ಲೆಲ್ಲ ನೀವು ನಾರ್ಮಲ್ ಪ್ರೈಮರ್ನ ಯೂಸ್ ಮಾಡ್ಬೋದು. ಇವಾಗ ನಾನು ಕಲರ್ ಬಾರ್ ಅವರದ್ದು ಪ್ರೈಮರ್ ತೋರಿಸ್ತಾ ಇದ್ದೀನಿ. ಇದೆ ಅಲ್ವಾ, ನಿಮಗೆ ಇಷ್ಟೇ ಸಾಕಾಗತ್ತೆ, ಇಷ್ಟೇ. ಜಸ್ಟ್ ಇದನ್ನು ನಾನು ಟಿ ಝೋನಲ್ಲಿ ಮಾತ್ರ ತೋರಿಸ್ತಿದ್ದೀನಿ ನಿಮಗೆ ಹಚ್ಚಿ. ಜಸ್ಟ್ ಈ ಥರ ಟ್ಯಾಪಲ್ಲಿ ಇದು ನೋಡಿ
ಏನೂ ಕಾಣಿಸ್ತಾ ಇಲ್ಲ ನಾನು ಹಾಕಿದ್ದು, ಜಸ್ಟ್ ಡಾಟ್ಸ್ ಅಷ್ಟೇ ಇದೆ ಇದರಲ್ಲಿ. ಇದು ಟಿಂಟೆಡ್ ಅಲ್ಲ, ಅದು ಟಿಂಟೆಡ್ ಇತ್ತು, ಸೊ ಅದರಲ್ಲಿ ನಿಮಗೆ ಇದು ಕಾಣ್ತಾ ಇತ್ತು. ಇದು ತುಂಬಾ ಒಳ್ಳೆ ಪ್ರೈಮರ್ ಗೈಸ್, ನನಗೆ ತುಂಬಾ ಇಷ್ಟ ಈ ಪ್ರೈಮರ್. ಅಪ್ಲೈ ಮಾಡಿದ ತಕ್ಷಣ ಇದರದ್ದು ಏನು ರಿಸಲ್ಟ್ ಇದೆ ಅದು ಕರೆಕ್ಟಾಗಿ ನಿಮ್ಗೆ ಅಬ್ಸರ್ವ್ ಆಗುತ್ತೆ. ಮುಟ್ಟಿದ ತಕ್ಷಣ ನಿಮಗೆ ಒಂಥರ ಕ್ಲೀನ್ ಆ್ಯಂಡ್ ಸಾಫ್ಟ್ ಕ್ಯಾನ್ವಸ್ ಸಿಗುತ್ತೆ. ನೆಕ್ಸ್ಟ್ ನೀವೇನು ಫೌಂಡೇಶನ್ ಹಾಕ್ತೀರಾ ಅದನ್ನ ನೆಕ್ಸ್ಟ್ ಸ್ಟೆಪ್ಗೆ ನೀವು ಕಂಟಿನ್ಯೂ ಮಾಡ್ಬೋದು. ಪ್ರೈಮರ್ ಅಪ್ಲೈ ಮಾಡಿದ್ಮೇಲೆ 5 ಮಿನಿಟ್ಸ್ ಬಿಟ್ಟು ಫೌಂಡೇಶನ್ ಅಪ್ಲೈ ಮಾಡಿ. ಸೊ ನಾನಿವತ್ತು ಪ್ರೈಮರನ್ನು ಯಾಕೆ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡ್ಬೋದು, ಯಾವ್ಯಾವ ಸ್ಕಿನ್ ಟೈಪ್ ಅವರು ಯಾವ್ಯಾವ ಪ್ರೈಮರ್ ಯೂಸ್ ಮಾಡ್ಬೋದು ಎಲ್ಲನೂ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಸ್ ವೆಲ್. ಇವಾಗ ಕೆಲವೊಂದು ರೆಕಮೆಂಡೇಷನ್ ಕೊಡ್ತೀನಿ ನಾನು ಪ್ರೈಮರ್ ಮೇಲೆ. ಇದರಲ್ಲಿ ಯಾವ ಪ್ರೈಮರ್ ಇಷ್ಟ ಆಗುತ್ತೆ, ನಿಮ್ಮ ಪಾಕೆಟ್ ಫ್ರೆಂಡ್ಲಿ ಯಾವುದು ಇದೆ ಆ್ಯಂಡ್ ನಿಮ್ಮ ಸ್ಕಿನ್ ಟೈಪ್ಗೆ ಯಾವುದು ಮ್ಯಾಚ್ ಆಗುತ್ತೆ ಆ ಪ್ರೈಮರನ್ನ ನೀವು ಯೂಸ್ ಮಾಡ್ಬೋದು. ಇನ್ನು ಸಿಗ್ತೀನಿ ನಂದು ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.